ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮಂಗಳಾಚರಣ ಸಂಧಿಯಲ್ಲಿ 12ನೇ ಪದ್ಯ. ಪಾಕಶಾಸನ ಮುಖ್ಯ ಸಕಲ ದಿವೌಕ ಸರಿಗಭಿನಮಿಪೆ ಋಷಿಗಳಿಗೆ ಖಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳನೇಕ ನಮಿಸುವೆನು ಬಿಡದೆ ರಮಾ ಕಳತ್ರನ ದಾಸವರ್ಗಕ್ಕೆ ನಮಿಪೆನ ನವರತ. ನೋಡಿ, ಅಲ್ಲಿ ಏನ್ ನೋಡಿದೀವಿ ಅದೇ ವಿಚಾರ ಇಲ್ಲಿ ಬರ್ತಾ ಇದೆ. ಪಾಕಶಾಸನ ಮೊದಲಾದ ಮುಖ್ಯ ದಿವೌಕಸರಿಗೆ, ದೇವೇಂದ್ರ ಮೊದಲಾದ ಎಲ್ಲಾ ದೇವತೆಗಳಿಗೂ ಏಕಚಿತ್ತದಿ ಅಭಿನಮಿಪೆ, ಒಂದೇ ಮನಸ್ಸಿನಿಂದ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತೇನೆ. ಮತ್ತು ಋಷಿಗಳಿಗೆ, ಪಿತೃಗಳಿಗೆ, ಗಂಧರ್ವ ಕ್ಷಿತಿಪರಿಗೆ, ವಿಶ್ವಾಮಿತ್ರ, ಮರೀಚಿ ಮೊದಲಾದ ಋಷಿಗಳು, ಪಿತೃಗಣಕ್ಕೆ ಸೇರಿದ ಸೋಮಹ, ಪಿತೃಮಾನಾಗೆ ಅಂತೆಲ್ಲ ಇದ್ದಾರೆ, ಅವರೆಲ್ಲರಿಗೂ ಕೂಡ, ಮತ್ತು ಗಂಧರ್ವ, ದೇವಗಂಧರ್ವರು, ಮನುಷ್ಯ ಗಂಧರ್ವರು ಅಂತೆಲ್ಲ ವಿಭಾಗ ಇದೆ ಅವರಿಗೆ, ಮತ್ತು ಕ್ಷಿತಿಪರಿಗೆ, ಪ್ರಿಯವ್ರತ ಮೊದಲಾದ ಚಕ್ರವರ್ತಿಗಳಿಗೆ, ಆ ಕಮಲನಾಭಾದಿ ಯತಿಗಳ, ಶ್ರೀಮದ್ ಆಚಾರ್ಯರ ಶಿಷ್ಯರು, ಪದ್ಮನಾಭ ತೀರ್ಥರೇ ಮೊದಲಾದ ಆ ಪರಂಪರೆಯಲ್ಲಿ ಬಂದ ಎಲ್ಲಾ ಯತಿಗಳಿಗೂ ಕೂಡ ನಮಿಸುವೇನು, ನಾನು ನಮಸ್ಕಾರವನ್ನ ಮಾಡ್ತೇನೆ. ಹಾಗೆ ಅನೀಕ ಅಂದ್ರೆ ಅದೇ ಆ ಗುಂಪು, ಆ ಯತಿಗಳ ಸಮೂಹ, ಅದಕ್ಕೆ ನಮಿಸುವೇನು. ಬಿಡದೆ, ಯಾರನ್ನು ಕೂಡ ಬಿಡದೆ, ರಮಾಕಳತ್ರನ ದಾಸವರ್ಗಕ್ಕೆ ಅನವರತ ನಮಿಪೆ. ರಮಾಕಳತ್ರ, ಲಕ್ಷ್ಮೀದೇವಿಯನ್ನ ಮಡದಿಯಾಗಿ ಇಟ್ಟುಕೊಂಡ ಆ ಪರಮಾತ್ಮನ ದಾಸವರ್ಗ, ಆ ದಾಸ ಸಮೂಹ ಯಾರು? ಎಲ್ಲರೂ. ಅಂತಹ ದಾಸ ಸಮೂಹಕ್ಕೆ ನಾನು ಸದಾ ನಮಸ್ಕಾರ ಮಾಡುತ್ತೇನೆ. ನೋಡಿ, ಇದು ಶಾಸ್ತ್ರದ ಮುಖ್ಯ ಪ್ರಮೇಯ. ಎಲ್ಲರನ್ನೂ ಒಂದೇ ಕುಟುಂಬ ಅಂತ ತಿಳಿಬೇಕು. ಆ ಎಲ್ಲರಿಗೂ ಕೂಡ ನಾವು ನಮಸ್ಕಾರವನ್ನು ಕೂಡ, ಪರಮಾತ್ಮನ ದಾಸರು ಅಂತ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ನಮಸ್ಕಾರವನ್ನ ಮಾಡಬೇಕು ಅಂತ ಆದಾಗ, ಮತ್ತೆ ಇಲ್ಲಿ ಇಷ್ಟೇ, ಶಾಸ್ತ್ರ ಒಗ್ಗಟ್ಟನ್ನೇ ಹೇಳಿಕೊಡ್ತದೆ ಹೊರತು ಭೇದವನ್ನ ಮಾಡೋದಿಲ್ಲ. ಹಾಗೆ ಅಂತ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.